ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಹೊರವಲಯದಲ್ಲಿ ಹಾಡು ಹಗಲೇ ದರೋಡೆ ಆಗಿದೆ. ಪೊಲೀಸ್ ಸೋಗಿನಲ್ಲಿ ಬಂದು ವೃದ್ಧೆಗೆ ವಂಚನೆ ಆಗಿರುವಂತಹ ಪ್ರಕರಣ ಇದು. 10 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಖದೀಮರು ಎಗರಿಸಿದ್ದಾರೆ. ವೃದ್ಧೆಯ ಗಮನವನ್ನ ಬೇರೆ ಕಡೆಗೆ ಸೆಳೆದು ಒಡವೆಯನ್ನು ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಸರ್ಜಾಪುರ ವ್ಯಾಪ್ತಿಯ ಬಿಲ್ಲಾಪುರದ ಬಳಿ ಆಗಿರುವಂಥ ಘಟನೆ ಇದು. ಕಳ್ಳರ ಕೃತ್ಯ ಅಲ್ಲಿ ಸಮೀಪದಲ್ಲಿರುವಂಥ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದನ್ನು ನೋಡಬಹುದು ನೀವು. ಯಾವ ರೀತಿಯಾಗಿ ನೋಡಿ, ಇವರು ಬಂದಿರೋದು ಪೊಲೀಸರ ಸೋಗಿನಲ್ಲಿ ಬಂದಿದ್ರಂತೆ. ಈ ರೀತಿಯಾಗಿ ವೃದ್ಧೆಯನ್ನು ಟಾರ್ಗೆಟ್ ಮಾಡಿ 10 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಖದೀಮರು ಈ ರೀತಿಯಾಗಿ ಎಗರಿಸಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿ ಹಾಡಾಗಲೇ ಆಗಿರುವಂಥ ದರೋಡೆ ಪೊಲೀಸರ ಸೋಗಿನಲ್ಲಿ ಬಂದಿದ್ರಂತೆ. ಸುಮ್ಮನೆ ಯಾವುದೋ ವಿಚಾರವನ್ನು ಮಾತನಾಡ್ತಾರೆ. ಒಂದು ವೃದ್ಧೆಯ ಗಮನವನ್ನು ಬೇರೆ ಕಡೆಗೆ ಸೆಳೆದು ಈ ರೀತಿಯಾಗಿ ಒಡವೆಯನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ ಈ ಕಳ್ಳರು. ಸೊ ಈ ರೀತಿಯಾಗಿ ಅಂದರೆ ಯಾವ ಧೈರ್ಯದ ಮೇಲೆ ಈ ರೀತಿಯಾಗಿ ಕಳ್ಳತನ ಆಗತ್ತೋ, ದರೋಡೆ ಮಾಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಬನ್ನಿ ಕರೀತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ ಇಷ್ಟೊಂದು ತಗೊಂಡಿದ್ದಾರೆ ಸರ್. ಹಾಕಿಸ್ಬಿಟ್ಟು ಮತ್ತೆ ಇದರಲ್ಲಿ ಕಂಠಕ್ಬಿಟ್ಟು ಇಟ್ಟಿದ್ದಾರೆ. ಇಟ್ಬಿಟ್ಟು ಮನೆಗೆ ಹೋಗಿ ಹಾಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೋಗ್ಬಿಟ್ಟಿದ್ದಾರೆ. ಅಮ್ಮ ಮನೆಗೆ ಬಂದಿದ್ದಾರೆ. ಈ ಥರ ಕಳ್ತನ ಆಯಿತು ಸರ್. ಪೊಲೀಸವ್ರಿಗೂ ಅಂತ ನಾವು ಬಂದು ಅವ್ರು ಕರೆದ್ರು. ಈ ಥರ ಆಯಿತು ಸರ್. ಬಂದು ಕರೆದು ಈ ಥರ ಬಿಚ್ಕೊಂಡು ಮೆಡಿಕಲ್ಗೆ ಹೋಗಿ ಬರ್ತಾ ಇದೆ ಸರ್. 8:30 ಯಾವತ್ತು ಏನಿದೆ ಹೆಂಗಾಯ್ತು? 23ನೇ ತಾರೀಕು. ಅವ್ರು ಹೆಂಗ್ ಕರೆದ್ರು ನಿಮ್ಮನ್ನ? ಪೊಲೀಸವ್ರಂತ ಅಲ್ಲಿವರೆಗೂ ಹೋಗ್ಮೇಲೆ ಕರೆದವ್ರೆ ಸರ್. ಅವ್ರು 3 ಜನ ಏನಂತ ಕರೆದ್ರು? ಹೋಗ್ತಾ ಇದ್ರು ಸರ್. ಹೋಗಿ ಬರ್ತಾ ಇದ್ರು. ಬರ್ಬೇಕಾದ್ರೆ 4 ಜನ ಕಳ್ಳರು ಇಲ್ಲಿ ವಾಚಿಂಗ್ ಮಾಡ್ತಾ ಇದ್ರು. ಮಾಡಿ ನೋಡ್ಕೊಂಡಿದ್ದು ಅಮ್ಮ ಹೋಗ್ಬೇಕಾದ್ರೆ ಬಂದು ಕರೆದ್ಬಿಟ್ಟು ಬಾಮ್ಮ ಇಲ್ಲಿ ಅಂತ, ನಾವು ಪೊಲೀಸವರು ಅಂತ ಹೇಳಿ ಕರೆದ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಒಡವೆ ಎಲ್ಲ ಬಿಚ್ಚು, ನಾವು ಇಲ್ಲಿ ಕಳ್ಳರಿದ್ದಾರೆ ಬಿಚ್ಚು ಅಂತ ಹೇಳ್ಬಿಟ್ಟು ಬಿಚ್ಚಿಸ್ಬಿಟ್ಟು ಒಂದು ಪೇಪರಲ್ಲಿ ಹಾಕ್ಸಿದ್ದಾರೆ ಸರ್. ಹಾಕ್ಬಿಟ್ಟು ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಮತ್ತು ಪೇಪರ್ನ ಇಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸರ್ ಕಳ್ಳಗಳು. ಅದನ್ನು ಎಲ್ಲ ಇದು ಮಾಡಿ ಮನೆಗೆ ಬಂದು ನೋಡಿದ್ರೆ ಅಮ್ಮ ಬರೀ ಕಲ್ಲಿದೆ ಸರ್. ನೋಡಿದ ತಕ್ಷಣ ಓಡಿ ಬಂದರೆ ಇಲ್ಲಿ ಯಾರೂ ಇರಲಿಲ್ಲ, ಹೋಗ್ಬಿಟ್ಟಿದ್ರು ಸರ್. ಅಂದರೆ ಇಲ್ಲಿ ಇದ್ದಿದ್ದು 2 ಜನ ಸರ್. ಮತ್ತು ಆ ಕಡೆ ಒಬ್ಬರು ಈ ಕಡೆ ನಿಂತ್ಕೊಂಡು 4 ಜನ.